ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ದೋಸ್ತೋವ್ಸ್ಕಿ ಅವರ ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಅಂತಕ್ಕಂತಹ ಒಂದು ನಾವೆಲ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ತುಂಬ ಶಾರ್ಟ್ ಆಗಿರ್ತಕ್ಕಂತಹ ಸಮರಿಯನ್ನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೇನೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇಲ್ಲಿ ಕವರ್ ಆಗ್ತಾ ಇದ್ದಾವೆ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಬನ್ನಿ ಪಾಯಿಂಟ್ ವೈಸ್ ಈಗ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಅಬೌಟ್ ದ ಆಥರ್ ಆ್ಯಂಡ್ ಬ್ಯಾಕ್ಗ್ರೌಂಡನ್ನು ತಿಳ್ಕೊಳ್ಳೋಣ. ಫ್ಯೋಡೋರ್ ದೋಸ್ತೋವ್ಸ್ಕಿ ವಾಸ್ ಎ ರಷ್ಯನ್ ರೈಟರ್ ಹೂ ಲಿವ್ಡ್ ಇನ್ ದ 19th century. ಇವರೊಬ್ಬ ರಷ್ಯನ್ ರೈಟರ್ ಆಗಿದ್ದಾರೆ ಮತ್ತು 19ನೇ ಶತಮಾನದಲ್ಲಿ ಇದ್ದಂತಹ ಒಬ್ಬ ರೈಟರ್ ಇವರಾಗಿರ್ತಾರೆ. He is known for writing deeply psychological novels that explore the human mind, moral struggles and social problems. ಇವರ ಒಂದು ರೈಟಿಂಗ್ಸ್ ಅಲ್ಲಿ ನಾವು ಮನುಷ್ಯನ ಒಂದು ಮನಸ್ಸಿನ ಬಗ್ಗೆ ಇವರು ಅನೇಕ ವಿಚಾರಗಳನ್ನು ಶೇರ್ ಮಾಡ್ಕೊಳ್ತಾರೆ. ಅದೇ ರೀತಿ ಮಾರಲ್ ಸ್ಟ್ರಗಲ್ಸ್ ಇರ್ಬೋದು ಮತ್ತು ಸೋಷಿಯಲ್ ಪ್ರಾಬ್ಲಮ್ಸ್ ಅಂದರೆ ಸಾಮಾಜಿಕ ಸಮಸ್ಯೆಗಳಿರ್ಬೋದು, ಇಂತಹವುಗಳನ್ನು ಚರ್ಚೆ ಮಾಡ್ತಾರೆ ತಮ್ಮ ರೈಟಿಂಗ್ಸ್ಗಳಲ್ಲಿ. ಕ್ರೈಮ್ ಆ್ಯಂಡ್ ಪನಿಷ್ಮೆಂಟ್ ಪಬ್ಲಿಷ್ಡ್ ಇನ್ 1866 ಈಸ್ ಒನ್ ಆಫ್ ದ ಹಿಸ್ ಮೋಸ್ಟ್ ಫೇಮಸ್ ವರ್ಕ್ಸ್. 1866ರಲ್ಲಿ ಈ ನಾವೆಲನ್ನು ಪಬ್ಲಿಷ್ ಮಾಡ್ತಾರೆ ಮತ್ತು ಇದೊಂದು ತುಂಬಾ ಮುಖ್ಯವಾಗಿರ್ತಕ್ಕಂತಹ ವರ್ಕ್ ಆಗಿದೆ. He wrote it during a difficult time in his life when he was poor and in debt. ತಮ್ಮ ಜೀವನದ ಬಡತನದ ಅವಧಿಯಲ್ಲಿ ಬರೆದಂತಹ ಒಂದು ನಾವೆಲ್ ಇದಾಗಿದೆ ಮತ್ತು ಇವರು ತುಂಬ ಸಾಲಗಾರರಾಗಿರ್ತಾರೆ ಆ ಸಂದರ್ಭದಲ್ಲಿ. This novel reflects many real problems in 19th century Russia, including poverty, class struggles, crime and philosophy. ಈ ಒಂದು ನಾವೆಲ್ನಲ್ಲಿ ಅನೇಕ ವಿಚಾರಗಳನ್ನು ಅವ್ರು ಶೇರ್ ಮಾಡ್ಕೊಳ್ತಾರೆ. ಮೊದಲನೇದಾಗಿ ಹೇಳೋದಾದರೆ ಪಾವರ್ಟಿ ಅಂದರೆ ಬಡತನದ ಬಗ್ಗೆ, ಅದರ ಜೊತೆಗೆ ಕ್ಲಾಸ್ ಸ್ಟ್ರಗಲ್ಸ್ ಅಂದರೆ ಸಮಾಜದಲ್ಲಿ ಮೇಲ್ವರ್ಗ, ಕೆಳವರ್ಗ, ಬಡವರು, ಶ್ರೀಮಂತರು ಅಂತಕ್ಕಂತಹ ಅನೇಕ ವರ್ಗಗಳಿರ್ತವೆ, ಅವುಗಳ ಮಧ್ಯೆ ಇರತಕ್ಕಂತಹ ಸ್ಟ್ರಗಲ್ಸನ್ನು ಡಿಸ್ಕಷನ್ ಮಾಡ್ತಾರೆ. ಅದೇ ರೀತಿ ಕ್ರೈಮ್ಗಳ ಬಗ್ಗೆ ಮತ್ತು ಫಿಲಾಸಫಿ ಅಂದರೆ ತತ್ವಶಾಸ್ತ್ರ, ತತ್ವಜ್ಞಾನ ಅಂತ ಹೇಳ್ತೇವೆ, ಇವುಗಳ ಬಗ್ಗೆ ಅವರು ತಮ್ಮ ನಾವೆಲಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. Dostoevsky had personal experience with suffering. He was once arrested and sent to a prison camp in Siberia. ಇವರು ಕೂಡ ಒಂದು ಸಾರಿ ತಮ್ಮ ಒಂದು ಯಾವುದೋ ಒಂದು ಸಮಸ್ಯೆಯಿಂದಾಗಿ ಅರೆಸ್ಟ್ ಆಗಿರ್ತಾರೆ ಮತ್ತು ಸೈಬೀರಿಯಾದ ಒಂದು ಜೈಲಿಗೆ ಹೋಗಿರ್ತಾರೆ ದೋಸ್ತೋವ್ಸ್ಕಿ ಅವರು. That experience helped him write about guilt, punishment and redemption in a powerful way. ಅಂದರೆ ಪ್ರಸ್ತುತವಾಗಿ ನಾವೆಲ್ಲ ಏನು ಡಿಸ್ಕಷನ್ ಮಾಡ್ತಾ ಇದ್ದೀವೋ ಅಲ್ಲಿ ಗಿಲ್ಟ್ ಇರ್ಬೋದು, ಪನಿಷ್ಮೆಂಟ್ ಇರ್ಬೋದು ಮತ್ತು ರಿಡೆಂಪ್ಷನ್ ಇರ್ಬೋದು, ಇವುಗಳ ಬಗ್ಗೆ ಅವರಿಗೆ ಬರೀಲಿಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಆ ಒಂದು ಜೈಲಿಗೆ ಹೋದಂತಹ ಅನುಭವ. It was first published in 1866. The book is one of the most important works in world literature. It is known for its deep look into human mind, especially guilt, morality and redemption. ಈ ಒಂದು ನಾವೆಲ್ನಲ್ಲಿ ನಾವು ಕಾಣ್ತಕ್ಕಂತಹ ಮುಖ್ಯ ವಿಚಾರಗಳು ಏನಪ್ಪ ಅಂದರೆ ಹ್ಯೂಮನ್ ಮೈಂಡ್ ಅಂದರೆ ಮನುಷ್ಯನ ಮನಸ್ಸು ಯಾವ ರೀತಿ ಇರ್ತದೆ, ಮತ್ತು ಗಿಲ್ಟ್ ಅಂದರೆ ಪಶ್ಚಾತ್ತಾಪ ಪಡೋದು ಅಥವಾ ನಾವು ಮಾಡಿರ್ತಕ್ಕಂತಹ ತಪ್ಪಿನ ಒಂದು ಪಾಪ ಪ್ರಜ್ಞೆ ಕಾಡ್ತಾ ಇರೋದಿರ್ಬೋದು. ಅದೇ ರೀತಿ ಮೊರಾಲಿಟಿ, ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥದ್ದು, ಮತ್ತು ರಿಡೆಂಪ್ಷನ್ ಅಂದರೆ ನಾವು ಮಾಡಿರೋ ತಪ್ಪನ್ನು ಅರಿತುಕೊಂಡು ನಮ್ಮನ್ನು ನಾವು ಸುಧಾರಿಸ್ಕೊಳ್ತಕ್ಕಂಥದ್ದು ಅಂತೇಳಿ ಅರ್ಥ ಮಾಡ್ಕೋಬೋದು. ಸೊ ಇವುಗಳನ್ನು ನಾವಿಲ್ಲಿ ಗಮನಿಸ್ತೇವೆ. ಇಟ್ ಟೆಲ್ಸ್ ದ ಸ್ಟೋರಿ ಆಫ್ ಎ ಯಂಗ್ ಮ್ಯಾನ್ ನೇಮ್ಡ್ ರಾಡಿಯನ್ ರೊಮಾನೋವಿಚ್ ರಾಸ್ಕೋಲಿಂಕೋ. ಸೊ ಈ ಒಂದು ಮೇನ್ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ಈ ನಾವೆಲ್ನಲ್ಲಿ ಈ ವ್ಯಕ್ತಿ ಆಗಿರ್ತಾನೆ, ರಾಸ್ಕೋಲಿಂಕೋ ಅಂತಕ್ಕಂಥವನು. ಎ ಫಾರ್ಮರ್ ಸ್ಟೂಡೆಂಟ್ ಲಿವಿಂಗ್ ಇನ್ ಪಾವರ್ಟಿ, ತುಂಬ ಬಡತನದಲ್ಲಿ ಇವನು ಜೀವನ ಮಾಡ್ತಾ ಇರ್ತಾನೆ. ಎಲ್ಲಿಯಪ್ಪ ಅಂದರೆ ಸೇಂಟ್ ಪೀಟರ್ಸ್ಬರ್ಗ್ ಅಂತಕ್ಕಂತಹ ಒಂದು ಸ್ಥಳದಲ್ಲಿ, ಒಂದು ಪಟ್ಟಣ ಆಗಿರುತ್ತೆ ವಿದ್ಯಾರ್ಥಿಗಳೇ ಇದು. ಹೀ ಈಸ್ ಸ್ಮಾರ್ಟ್, ಪ್ರೌಡ್ ಆ್ಯಂಡ್ ಆಫನ್ ಓವರ್ ಥಿಂಗ್ಸ್. ನೋಡಿ, ಇವನೊಬ್ಬ ತುಂಬ ಸ್ಮಾರ್ಟ್ ಆಗಿರ್ತಕ್ಕಂತಹ ವ್ಯಕ್ತಿ ಆಗಿರ್ತಾನೆ ಮತ್ತು ತುಂಬ ಪ್ರೌಡ್ ಆಗಿರ್ತಕ್ಕಂತಹ ವ್ಯಕ್ತಿ ಆಗಿರ್ತಾನೆ. ಓವರ್ ಥಿಂಕ್ ಮಾಡ್ತಾ ಇರ್ತಾನೆ ಇವನು ಬಹಳಷ್ಟು ವಿಚಾರಗಳ ಬಗ್ಗೆ. ದಿ ಸ್ಟೋರಿ ಫಾಲೋಸ್ ಹಿಸ್ ಇನ್ನರ್ ಸ್ಟ್ರಗಲ್ ಆಫ್ಟರ್ ಹಿ ಕಮಿಟ್ಸ್ ಎ ಟೆರಿಬಲ್ ಕ್ರೈಮ್. ನೋಡಿ, ಅವನ ಒಂದು ಇನ್ನರ್ ಸ್ಟ್ರಗಲ್ ಅಂದರೆ ಅವನೇನು ಮಾನಸಿಕವಾಗಿ ತೊಳಲಾಡಲಿಕ್ಕೆ ತೊಡಗ್ತಾನೋ, ಒಂದು ಅಪರಾಧವನ್ನು ಮಾಡ್ತಾನೆ, ಒಂದು ಟೆರಿಬಲ್ ಕ್ರೈಮನ್ನು ಮಾಡ್ತಾನೆ, ಅದಾದ ನಂತರದಲ್ಲಿ ಅವನು ಅನೇಕ ಮಾನಸಿಕ ತೊಳಲಾಟಕ್ಕೆ ಗುರಿ ಆಗಬೇಕಾಗುತ್ತೆ. ಸೊ ಅದರ ಬಗ್ಗೆ ಈ ನಾವೆಲ್ ಇರತಕ್ಕಂಥದ್ದು. Raskolnikov believes that some people are extraordinary and have the right to break the law if it helps humanity. ಸಮಾಜದಲ್ಲಿ ಕೆಲವೊಂದಿಷ್ಟು ವ್ಯಕ್ತಿಗಳು ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿರ್ತಾರೆ. ನೋಡಿ, ಅವರು ಬೇಕಾದರೆ ಏನು ಮಾಡ್ಬೋದು ಅಂದರೆ ಕಾನೂನನ್ನು ಬ್ರೇಕ್ ಮಾಡ್ತಕ್ಕಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಅಂದರೆ ನಮ್ಮ ವ್ಯವಸ್ಥೆ ಏನು ಕಾನೂನುಗಳನ್ನು ರೂಪಿಸಿರುತ್ತೋ ಅಂತಹ ಕಾನೂನು ವ್ಯವಸ್ಥೆಯನ್ನೇ ಧಿಕ್ಕರಿಸಿ ಅವುಗಳನ್ನು ಬ್ರೇಕ್ ಮಾಡ್ತಕ್ಕಂತಹ ಕೆಲವೊಂದಿಷ್ಟು ಗುಣಗಳನ್ನು ಒಬ್ಬೊಬ್ಬ ವ್ಯಕ್ತಿ ಹೊಂದಿರ್ತಾರೆ ಅಂತಕ್ಕಂತಹ ಒಂದು ಅಭಿಪ್ರಾಯವನ್ನು ಈ ರಾಸ್ಕೋಲಿಂಕೋ ಹೊಂದಿರ್ತಾನೆ. He thinks that if someone likes Napoleon could kill for a greater good, ಮೇ ಬಿ ಹಿ ಕುಡ್ ಡು. ನೆಪೋಲಿಯನ್ ಬೋನಾಪಾರ್ಟಿ ಯಾವ ರೀತಿ
ಒಂದು ಒಳ್ಳೆಯ ಉದ್ದೇಶದಿಂದ ಕೊಲ್ತಕ್ಕಂತಹ ಕೆಲಸಕ್ಕೆ ತೊಡಗಿರ್ತಾನೋ ಅದೇ ರೀತಿ ನಾನು ಯಾಕೆ ಹಾಗೆ ಮಾಡಬಾರ್ದು, ನಾನು ಮಾಡಿದರೆ ಯಾಕೆ ತಪ್ಪಾಗುತ್ತೆ ಅಂತಕ್ಕಂತಹ ಒಂದು ಒಪಿನಿಯನ್ ಇವಂದಾಗಿರುತ್ತೆ. He decides to test this theory by killing a greedy old pawn breaker named Alyona Ivanovna, who he believes is a useless person who harms others. ಸೊ ಇವನು ಒಬ್ಬ ವ್ಯಕ್ತಿಯನ್ನು ಕೊಲ್ಲಲಿಕ್ಕೆ ಡಿಸೈಡ್ ಮಾಡ್ತಾ ಇದ್ದಾನೆ. ಯಾರಪ್ಪ ಅಂದರೆ ಇಲ್ಲಿ ಗಮನಿಸ್ಬೋದು, ಇವನೋನ ಅಂತಕ್ಕಂತಹ ಒಬ್ಬ ಹೆಣ್ಮಗಳನ್ನು ಕೊಲ್ಲಿಕ್ಕೆ ಅವನು ಡಿಸೈಡ್ ಮಾಡ್ತಾನೆ. ಇವಳೊಬ್ಬ ಸಮಾಜದ ಯೂಸ್ಲೆಸ್ ಪರ್ಸನ್ ಮತ್ತು ಇವಳು ಬೇರೆಯವರಿಗೆ ತೊಂದರೆಯನ್ನು ಉಂಟು ಮಾಡ್ತಾ ಇದ್ದಾಳೆ. ಸೊ ಅವಳನ್ನು ಕೊಂದ್ಬಿಡ್ಬೇಕು ಅಂತೇಳಿ ಇವನು ಡಿಸೈಡ್ ಮಾಡ್ತಾ ಇದ್ದಾನೆ. ಹಿ ಪ್ಲಾನ್ಸ್ ದ ಮರ್ಡರ್ ಕೇರ್ಫುಲಿ. ಸೊ ಆ ಒಂದು ಪ್ಲಾನ್ ಅನ್ನು ಮಾಡ್ತಾನೆ ಆ ಒಂದು ವ್ಯಕ್ತಿಯನ್ನು ಕೊಲ್ಲಿಕ್ಕೆ, ಇವನೋನನ್ನ ಕೊಲ್ಲಿಕ್ಕೆ. ಒನ್ ಡೇ ಹಿ ಗೋಸ್ ಟು ಹರ್ ಅಪಾರ್ಟ್ಮೆಂಟ್ ವಿತ್ ಅನ್ ಆಕ್ಸ್ ಅಂಡ್ ಕಿಲ್ಸ್ ಹರ್. ಒಂದು ಆ್ಯಕ್ಸನ್ನು ತೆಗೆದುಕೊಂಡು, ಕೊಡಲಿ ಅಂತ ಕರಿತೇವೆ, ಸೊ ಕೊಡಲಿಯನ್ನು ತೆಗೆದುಕೊಂಡು ಅವಳ ಅಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದಾನೆ ಒಂದು ದಿನ. ಮತ್ತು ಹೋದವನು ಅವಳನ್ನು ಕೊಲ್ತಾನೆ. ಬಟ್ ಅಲ್ಲೊಂದು ಇನ್ನೊಂದು ಇನ್ಸಿಡೆಂಟ್ ನಡೆದ್ಬಿಡುತ್ತೆ. ಏನಪ್ಪ ಅಂದರೆ, ಬಟ್ ಥಿಂಗ್ಸ್ ಗೋ ರಾಂಗ್. ಹರ್ ಕೈಂಡ್ ಆ್ಯಂಡ್ ಇನ್ನೋಸೆಂಟ್ ಸಿಸ್ಟರ್ ಲಿಜಾವೆಟಾ ವಾಕ್ಸ್ ಇನ್ ಆ್ಯಂಡ್ ಹಿ ಕಿಲ್ಸ್ ಹರ್ ಟು. ಸೊ ಲಿಜಾವೆಟಾ ಅಂತಕ್ಕಂತಹ ಇನ್ನೊಬ್ಬ ಮಹಿಳೆಯಲ್ಲಿರ್ತಾಳೆ. ಅವಳು ಯಾರಪ್ಪ ಅಂದರೆ ಈ ಇವಾನೋವನ ಅಂತ ಇದ್ಲಲ್ವ, ಅವಳ ತಂಗಿಯಾಗಿರ್ತಾಳೆ. ಇವಳು ತುಂಬ ಕೈಂಡ್ ಅಂದರೆ ತುಂಬ ಒಳ್ಳೆ ವ್ಯಕ್ತಿ ಆಗಿರ್ತಾಳೆ, ಇನ್ನೋಸೆಂಟ್ ಮುಗ್ಧ ವ್ಯಕ್ತಿ ಆಗಿರ್ತಾಳೆ. ಅವಳು ಅದೇ ಸಮಯಕ್ಕೆ ಅಂದರೆ ಅವನು ಮರ್ಡರ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಒಳಗಡೆ ಬಂದ್ಬಿಡ್ತಾಳೆ. ಸೊ ಅವಳನ್ನು ಕೂಡ ಇವನೇನು ಮಾಡ್ತಾನೆ, ಕೊಂದು ಬಿಡ್ತಾನೆ. ದಿಸ್ ಸೆಕೆಂಡ್ ಮರ್ಡರ್ ಶಾಕ್ಸ್ ಹಿಮ್ ಡೀಪ್ಲಿ. ಸೊ ಈಗ ಒಂದು ಮರ್ಡರ್ನ ಮಾಡಲಿಕ್ಕೆ ಹೋದವನು ಮತ್ತೊಂದು ಮರ್ಡರ್ನ ಮಾಡಬೇಕಾಗಿತ್ತು. ಸೊ ಇದರಿಂದಾಗಿ ಅವನಿಗೇನೆ ತುಂಬ ಶಾಕ್ ಆಗುತ್ತೆ. ಆಫ್ಟರ್ ದಿಸ್ ಕ್ರೈಮ್ ಹಿ ಬಿಕಮ್ಸ್ ವೆರಿ ಸಿಕ್. ಈ ಒಂದು ಮರ್ಡರ್ ಮಾಡಿದ ನಂತರದಲ್ಲಿ ಅವನು ಅನಾರೋಗ್ಯಕ್ಕೆ ಒಳಗಾಗ್ತಾನೆ. ಕೇವಲ ಫಿಸಿಕಲಿ ಮಾತ್ರ ಅಲ್ಲ, ಮೆಂಟಲಿ ಕೂಡ, ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎರಡೂ ಕಡೆಯಿಂದ ಇವನಿಗೆ ರೋಗ ಬರ್ತಾ ಇದೆ. ಯಾಕೆಂದರೆ ಗಿಲ್ಟ್ ಕಾಡ್ತಾ ಇದೆ. ಅದಾದ ನಂತರದಲ್ಲಿ ನೋಡಿ, ಒಬ್ಬ ಹೆಣ್ಮಗಳನ್ನು ಇವನು ಭೇಟಿ ಆಗ್ತಾ ಇದ್ದಾನೆ. ಹಿ ಮೀಟ್ಸ್ ಸೋನಿಯಾ ಅಂತಕ್ಕಂಥವಳನ್ನ. ಎ ಕೈಂಡ್ ಯಂಗ್ ವುಮೆನ್ ಹೂ ಶೋಸ್ ಹಿಮ್ ಲವ್ ಆ್ಯಂಡ್ ಫಾರ್ಗಿವ್ನೆಸ್. ಇವಳು ತುಂಬ ಕೈಂಡ್ ಆಗಿರ್ತಕ್ಕಂತಹ ಹೆಣ್ಮಗಳಾಗಿರ್ತಾಳೆ. ಅವಳ ಜೊತೆ ಇವನು ಆ ಒಂದು ಮರ್ಡರ್ ವಿಷಯವನ್ನು ಶೇರ್ ಮಾಡ್ಕೊಂಡಿರ್ತಾನೆ. ಅವಳು ಪ್ರೀತಿಯನ್ನು ವ್ಯಕ್ತಪಡಿಸ್ತಾಳೆ ಮತ್ತು ಕ್ಷಮಿಸ್ತಕ್ಕಂತಹ ಗುಣವನ್ನು ಕೂಡ ಹೊಂದಿರ್ತಾಳೆ. ಥ್ರೂ ಹರ್ ಹಿ ಬಿಗಿನ್ಸ್ ಟು ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಗುಡ್ನೆಸ್ ಆ್ಯಂಡ್ ಫೇತ್. ಸೊ ಒಳ್ಳೆಯದರಲ್ಲಿ ನಂಬಿಕೆಯನ್ನು ಇವನು ಮುಂದೆ ಅವಳಿಂದ ಪಡಿತಾ ಹೋಗ್ತಾನೆ. In the end, Raskolnikov confesses to his crime and goes to prison in Siberia. Sonia follows him and helps him find hope. ಸೊ ತನ್ನ ಒಂದು ತಪ್ಪೇನಿರುತ್ತೋ ಅದನ್ನು ಇವನು ಒಪ್ಕೊಳ್ತಾನೆ. ಒಪ್ಪಿಕೊಂಡ ನಂತರದಲ್ಲಿ ಸೈಬೀರಿಯಾದ ಒಂದು ಜೈಲಿಗೆ ಇವನನ್ನು ಹಾಕ್ತಾರೆ. ಸೋನಿಯಾ ಅವನನ್ನು ಫಾಲೋ ಮಾಡ್ತಾಳೆ, ಅಂದರೆ ಅವನಿಗೆ ಸಹಾಯವನ್ನು ಮಾಡ್ತಾ ಇದ್ದಾಳೆ. This novel ends with a sense of possible spiritual rebirth for Raskolnikov. Crime and punishment teaches that no one is above the law and that ಟ್ರೂ ಪನಿಷ್ಮೆಂಟ್ ಕಮ್ಸ್ ಫ್ರಮ್ ವಿತಿನ್. ಸೊ ನಿಜವಾಗಿರ್ತಕ್ಕಂತಹ ಒಂದು ಪನಿಷ್ಮೆಂಟ್ ನಮ್ಮ ಅಂತರಾತ್ಮದಿಂದಲೇ ಬರುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ನಾವೆಲ್ ನಮಗೆ ತೋರಿಸಿಕೊಡುತ್ತೆ. ಇಟ್ ಆಲ್ಸೋ ಶೋಸ್ ದ್ಯಾಟ್ ಲವ್, ಕೈಂಡ್ನೆಸ್ ಆ್ಯಂಡ್ ಫೇತ್ ಕ್ಯಾನ್ ಹೆಲ್ಪ್ ಎ ಪರ್ಸನ್ ಫೈಂಡ್ ಎ ನ್ಯೂ ಪಾತ್ ಈವನ್ ಆಫ್ಟರ್ ಮೇಕಿಂಗ್ ಟೆರಿಬಲ್ ಮಿಸ್ಟೇಕ್ಸ್. ನಾವು ತಪ್ಪನ್ನು ಮಾಡಿದ ನಂತರದಲ್ಲೂ ಕೂಡ ನಮ್ಮಲ್ಲಿ ಇರ್ತಕ್ಕಂತಹ ಕೆಲವೊಂದಿಷ್ಟು ಗುಣಗಳು, ಅಂದರೆ ಲವ್ ಇರ್ಬೋದು, ಕೈಂಡ್ನೆಸ್ ಇರ್ಬೋದು ಮತ್ತು ಒಳ್ಳೆಯದರಲ್ಲಿ ನಂಬಿಕೆ ಇರ್ಬೋದು, ಇವುಗಳಿಂದ ಒಬ್ಬ ವ್ಯಕ್ತಿ ಬದಲಾಗಲಿಕ್ಕೆ ಸಾಧ್ಯ ಇರುತ್ತೆ. ಸನ್ಮಾರ್ಗದ ಕಡೆಗೆ ಇವುಗಳು ಕರೆದುಕೊಂಡು ಹೋಗ್ತವೆ ಅಂತಕ್ಕಂತಹ ಮೆಸೇಜನ್ನು ಈ ಒಂದು ನಾವೆಲ್ ಕೊಡುತ್ತೆ. ವಿದ್ಯಾರ್ಥಿಗಳೇ, ವಿಡಿಯೋ ಹೆಲ್ಪ್ಫುಲ್ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳಿ. ಮತ್ತು ಬೇರೆ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಆಲ್ ದ ಬೆಸ್ಟ್.